ಹಲೋ, ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್. ಇವತ್ತು ನಾನೊಂದು ಒಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಏನಂತ ಅಂದರೆ, ದೀಪಾವಳಿ ಹಬ್ಬ ಎಲ್ಲರೂ ಚೆನ್ನಾಗಿ ಆಚರಣೆ ಮಾಡಿದ್ರೆ, ದೀಪಾವಳಿ ಹಬ್ಬ ಆದ ನಂತರ ಈ ರೀತಿ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆದರೆ, ನಿಮ್ಮ ಮನೆಯಲ್ಲಿ, ನಿಮ್ಮಲ್ಲಿ, ನೀವಿರೋ ಜಾಗದಲ್ಲಿ ಈ ರೀತಿ ನಾನು ಇವತ್ತು ಹೇಳುವಂತಹ ಈ ಬದಲಾವಣೆಗಳು ಆದರೆ ಇದು ಯಾವುದಕ್ಕೆ ಆಗತ್ತೆ, ಇದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ. ಏನಂತಂದರೆ, ದೀಪಾವಳಿ ಹಬ್ಬ ಆದ ನಂತರ ನೀವು ಅಬ್ಸರ್ವ್ ಮಾಡಿರ್ಬೋದು, ಮನೇಲಿ ಒಂಥರ ಕಿರಿಕಿರಿ, ಜಗಳ, ಮತ್ತು ಆರೋಗ್ಯದ ಸಮಸ್ಯೆ, ಮತ್ತು ಕೆಲಸದ ಕಡೆ ನಮಗೆ ಮನಸ್ಸೇ ಬರ್ತಾರಲ್ಲ. ನಾವು ಅಂದರೆ ಹೇಗಂದರೆ, ಹಬ್ಬಕ್ಕಿಂತ ಮುಂಚೆ ನಾವು ಕೆಲಸಗಳನ್ನು ಮಾಡ್ತಾ ಇದ್ದಿದ್ದ ಕೆಲಸಕ್ಕೆ ಮತ್ತೆ ನಾವು ಮಾಡಬೇಕು ಅನ್ನೋ ಮನಸ್ಸೇ ಬರೋದಿಲ್ಲ. ಹಾಗೆ ಮತ್ತೆ ರೆಗ್ಯುಲರ್ ಕೆಲಸಗಳು ನಮಗೆ ತುಂಬ ಕಿರಿಕಿರಿ ಆಗುತ್ತೆ. ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳು ಹೇಳಿದ್ರು ಅಂದರೆ ನಮಗೆ ತುಂಬಾ ಸಿಟ್ಟು ಬರ್ತಾ ಇರುತ್ತೆ. ಹಾಗೆ ಮಕ್ಕಳು ಸಹ ತುಂಬ ಚಿಕ್ಕ ಮಕ್ಕಳಿದ್ರೆ ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೆ. ಹಾಗೆ ಮತ್ತು ಈ ದೀಪಾವಳಿ ಹಬ್ಬದ ನೆಕ್ಸ್ಟು ಚಳಿಗಾಲ ಅಲ್ವಾ, ವಾತಾವರಣ ಹವಾಮಾನ ಸಹ ಚೇಂಜ್ ಆಗುತ್ತೆ. ಇದೆಲ್ಲದೂ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕೆ ನಾವು ಏನು ಪರಿಹಾರ ಮಾಡ್ಕೊಬೇಕು? ಯಾರಿಗಾದರೂ ನಾನು ಇವತ್ತು ಹೇಳಿರೋಂಥ ಇದೆಲ್ಲ ಅನುಭವಗಳು ಹಬ್ಬ ಆದಮೇಲೆ ಆಗ್ತಿದೆ ಅಂತಂದರೆ, ಇದಕ್ಕೆ ನಾವು ಈಗ ಕಾರ್ತಿಕ ಮಾಸ ಶುರುವಾಗಿದೆಯಲ್ಲ, ಇದರಲ್ಲಿ ಏನು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಪ್ರತಿದಿನವೂ ನಾವು ಖುಷಿಯಾಗಿ ನಗ್ನಗ್ತಾ ಆರೋಗ್ಯವಾಗಿರ್ಬೋದು. ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಅಂದರೆ ಕೆಮ್ಮು, ಕಫ, ಜ್ವರ, ಸ್ವಲ್ಪ ಹಬ್ಬ ಆದ ನಂತರ ಈ ರೀತಿ ಸಮಸ್ಯೆಗಳು ಆಗಿರುತ್ತೆ. ಅದು ಯಾಕಂತಂದರೆ, ದೀಪಾವಳಿ ಹಬ್ಬ ಅಂತಂದರೆ 5 ದಿನದ ಹಬ್ಬ ಇರುತ್ತೆ. ಒಂದು ವಾರ ಏನು ಹಬ್ಬದ ಹಿಂದಿಂದನೂ ನಾವು ಅಂದರೆ ಹಬ್ಬಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇರ್ತೀವಿ. ಹಾಗೆ ಹಬ್ಬದ ಆದಮೇಲೂ ಕ್ಲೀನಿಂಗ್ ಅಂತ ಕೆಲಸ ಮಾಡಿರ್ತೀವಿ. ಹೆಣ್ಮಕ್ಳಿಗೆ ಸುಸ್ತಾಗೋದು ಸಹಜ, ಹಾಗೆ ಆರೋಗ್ಯ ಸಹ ಹದಗೆಡೋದು ಸಹಜ. ಆದರೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೂ ಮನೇಲಿ ಯಾರಾದರೂ ಮಾತಾಡ್ಸಿದ್ರು ಸಹಿತ ನಾವು ರೇಗ್ತಾ ಇರ್ತೀವಿ, ಸಿಟ್ಟು ಮಾಡ್ಕೊಳ್ತಾ ಇರ್ತೀವಿ. ಈ ರೀತಿ ಆಗ್ತಾ ಇರುತ್ತೆ. ಯಾಕಂದರೆ ನಮ್ಮ ಅಜ್ಜಿ ಹೇಳ್ತಿದ್ರು, ಹಬ್ಬ ಆದ ನೆಕ್ಸ್ಟು ಒಂದು ದೃಷ್ಟಿಯನ್ನು ತಕ್ಕೊಂಬಿಡು. ಯಾಕಂದರೆ 5 ದಿನ ಹಬ್ಬ, ನೀವು ಪೂಜೆಗಳಿಗೆ ಕರೆದಿರ್ತಾರೆ, ಹೋಗಿರ್ತೀರ, ಅಥವಾ ಊರಿಂದ ಊರಿಗೆ ಬೇರೆ ಊರಿಗೆ ಹೋಗಿರ್ತೀರ. 5 ದಿನ ಹಬ್ಬ ಆಗಿರೋದ್ರಿಂದ ಒಂದೊಂದು ಸೀರೆಗಳನ್ನು ಒಂದೊಂದು ದಿವಸ ಉಟ್ಕೊಂಡಿರ್ತೀರ, ಅಲಂಕಾರ ಮಾಡ್ಕೊಂಡಿರ್ತೀರ, ತುಂಬ ಚೆನ್ನಾಗಿ ಇರ್ತೀರ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀರ. ಈ ದೃಷ್ಟಿಗಳೆಲ್ಲ ನಿಮ್ಮ ಮೇಲೆ ಬಿದ್ದಿರುತ್ತೆ. ಅದು ನಿಮಗೆ ಹಬ್ಬದ ನಂತರ ಒಂದು ಪರಿಣಾಮ ಬೀರುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂದರೆ, ಹಬ್ಬ ಆಗಿದ್ದು ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ, ನಾನು ಇವತ್ತು ಹೇಳೋವಂಥ ಟಿಪ್ಸನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ, ಆ ರೀತಿ ಫಾಲೋ ಮಾಡಿ. ಅಂದರೆ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಕಿರಿಕಿರಿ, ಯಾರಾದರೂ ಸ್ವಲ್ಪ ಮಾತಾಡಿಸ್ರು ತುಂಬ ಸಿಟ್ಟು ಬರೋವಂಥದ್ದು, ಚಿಕ್ಕ ಪುಟ್ಟ ವಿಷಯಗಳಿಗೂ ತುಂಬ ದೊಡ್ಡ ರಂಪಾಟ ಮಾಡೋದು, ಈ ಥರ ಎಲ್ಲ ಅಂದರೆ ಪೇಷನ್ಸ್ ಎಷ್ಟು ತೊಗೋಬೇಕು ಅಂದ್ರೂ ಆಗ್ತಾ ಇಲ್ಲ ನಮಗೆ. ಮತ್ತು ಹಿಂದೆ ಏನಾದರೂ ಕೆಲಸ ಮಾಡ್ತಿದ್ರೆ ಆ ಕೆಲಸಕ್ಕೆ ಮತ್ತೆ ಬರಬೇಕು, ಕೆಲಸ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಅಂದರೆ, ಇವತ್ತು ನಾನು ಹೇಳೋ ಟಿಪ್ಸನ್ನು ಫಾಲೋ. ಕಾರ್ತಿಕ ಮಾಸ ಶುರುವಾಗಿದೆ. ಕಾರ್ತಿಕ ಮಾಸ ಶಿವನಿಗೆ, ವಿಷ್ಣುಗೆ ತುಂಬ ಪ್ರಿಯವಾದ ಒಂದು ಮಾಸ ಅಂತ ಹೇಳ್ಬೋದು. ಆದಷ್ಟು ಮಟ್ಟಿಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಒಂದೊಂದು ದೇವಸ್ಥಾನಕ್ಕೆ 5 ದೀಪನಾದರೂ ಕೊಡೋದಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ನಿಮ್ಮ ಮನೆ ಹತ್ತಿರದಲ್ಲಿರೋವಂಥ ದೇವಸ್ಥಾನಕ್ಕಾದರೂ ದೀಪದಾನವನ್ನು ಮಾಡ್ಬೋದು, ಅಥವಾ ದೀಪ, ಎಣ್ಣೆ, ಬತ್ತಿ ಹಾಕಿ ನೀವು ದೀಪಾರಾಧನೆ ಮಾಡಿ ಬರ್ಬೋದು. ಇದರಿಂದ ತುಂಬ ಸಮಸ್ಯೆಗಳು ಬಗೆಹರಿತದೆ. ಅಂದರೆ ದೀಪಾವಳಿ ಹಬ್ಬ ಆಗಿದೆ ನೆಕ್ಸ್ಟು ಕಾರ್ತಿಕ ಮಾಸದಲ್ಲಿ. ಮತ್ತು ಮನೆಯಲ್ಲಿ ಪ್ರತಿಯೊಂದು ಮಹಿಳೆಯೂ ಸಂಜೆ 6 ಗಂಟೆ ಆಗ್ತಿರೋಂಗೆ ಹೊಸ್ಲಿಗೆ 2 ದೀಪ ಇಡಿ, ತುಳಸಿಗೆ ದೀಪ ಇಡಿ, ಹಾಗೆ ದೇವ್ರ ಮುಂದೆ ದೀಪ ಹಚ್ಚಿ. ಇದನ್ನು ಮೊದಲು ಮಾಡಿ. ಇದನ್ನು ನಾವು ಮಾಡದೇ ಇದ್ದರೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನವೂ ತುಳಸಿಗಾಗಿರ್ಬೋದು, ಹೊಸ್ಲಿಗಾಗಿರ್ಬೋದು ದೀಪವನ್ನು ಇಡಬೇಕು, ತುಂಬಾ ಒಳ್ಳೆಯದು. ಹಾಗೆ ನನಗೆ ತುಂಬ ಜನ ಕೇಳಿದ್ರು, ನಾನ್ ವೆಜ್ಜು ತಿಂದಾಗ ಅಂಥೇಳಿ. ಅಟ್ಲೀಸ್ಟ್ ನಾವು ಮನೆ ಲೇಡೀಸು ನಮ್ಮ ಮನೇಲೆಲ್ಲ ನಾನ್ ವೆಜ್ ತಿಂತಾರೆ. ಕೆಲವೊಂದು ಸಂಡೇ ಆಗಿರ್ಬೋದು, ಈ ರೀತಿ ದಿನಗಳಲ್ಲಿ ತಿಂತಾರೆ. ನಾವು ತಿಂದ್ಬಿಟ್ವಿ. ಏನು ಮಾಡೋದು ಅಂದರೆ, ಅಟ್ಲೀಸ್ಟ್ ನೀವು ಮನೆ ಗೃಹಿಣಿಯರು ನೀವಾದರೂ ಸಹಿತ ಅಟ್ಲೀಸ್ಟ್ ಸಂಜೆವರೆಗೂ ತಿಂದೆ ಹಾಗೆ ಇದ್ದು ತುಳಸಿಗೆ, ಬಾಗಿಲಿಗೆ ಮತ್ತು ದೇವ್ರ ಮುಂದೆಲ್ಲ ದೀಪ ಇಟ್ಬಿಟ್ಟು ನೆಕ್ಸ್ಟ್ ಸಂಜೆ, ಅದು ನಿಮ್ಮ ಇಷ್ಟ. ನಾನ್ ವೆಜ್ಜು ತುಂಬ ಇಷ್ಟಪಡೋರು ಅದನ್ನು ಪಡ್ತಾರೆ, ಆದರೆ ಈ ರೀತಿ ಮಾಡ್ಕೋಬೋದು. ಅಟ್ಲೀಸ್ಟ್ ನೀವು ಈ ಕಾರ್ತಿಕ ಟೈಮಲ್ಲಿ ಏಕಾದಶಿ, ಶುಕ್ರವಾರ, ಗುರುವಾರ, ಸೋಮವಾರ, ಅದರಲ್ಲೂ ಸೋಮವಾರ ನೀವು ಮತ್ತೆ
ಶುಕ್ರವಾರ ಶನಿವಾರ ನಾನ್ ವೆಜ್ನ ಸ್ವಲ್ಪ ದೂರ ಇಟ್ಬಿಟ್ಟು ಕಾರ್ತಿಕ ಮಾಸದಲ್ಲಿ, ಅಂದರೆ ನಮಗೆ ಬಿಡೋಕ್ಕೆ ಆಗಲ್ಲ, ನಮ್ಮ ಮನೇಲಿ ಪ್ರತಿದಿನವೂ ಮಾಡ್ತೀವಿ, ಏನು ಮಾಡೋದು ಅಂತಂದರೆ ಅಟ್ಲೀಸ್ಟ್ ನಾವಾದರೂ ಸಹಿತ ಅಂದರೆ ನಮ್ಮ ಮನೇಲಿ ನಾವು ಲೇಡೀಸು ನಾವು ಈ ದೀಪ ಹಚ್ಚೋದು ಆಗಿರ್ಬೋದು, ಪೂಜೆ ಆಗಿರ್ಬೋದು ಮಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಇಂಥ ದಿನಗಳಲ್ಲಾದರೂ, ಈ ಶುಭ ದಿನಗಳಲ್ಲಾದರೂ ಸಹಿತ, ಎಲ್ಲ ದಿನವೂ ಶುಭನೇ, ಆದರೆ ಅಟ್ಲೀಸ್ಟ್ ಶನಿವಾರ, ಶುಕ್ರವಾರ, ಸೋಮವಾರ, ಗುರುವಾರ ಇಂಥ ದಿವಸದಲ್ಲಾದರೂ ಸಂಜೆವರೆಗೂ ನಾನ್ ವೆಜ್ಜನ್ನು ತಿಂದೆ ಸಂಜೆ ದೀಪ ಹಚ್ಚಿ ತುಂಬಾ ಒಳ್ಳೆಯದು. ಇಷ್ಟನೇ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮಗೆ ನನಗೆ ಹಬ್ಬ ಆದಮೇಲಿಂದ ಹುಷಾರೇ ಇಲ್ಲ ಅಂತ ಅಂದರೆ, ಅಥವಾ ನಾನು ಸಣ್ಣ ಪುಟ್ಟ ವಿಷಯಕ್ಕೂ ಮಕ್ಕಳಿಗೂ ಹೊಡಿತಾ ಇದ್ದೀನಿ, ಮನೆಯವ್ರ ಹತ್ರನೂ ಜಗಳ ಮಾಡ್ತಾ ಇದ್ದೀನಿ, ಯಾವ ಕೆಲಸ ಮಾಡೋದಕ್ಕೂ ತುಂಬ ಕಿರಿಕಿರಿ ಆಗ್ತಿದೆ ಅನ್ನೋರು ಸಂಜೆ ದೀಪ ಹಚ್ಚಿದ ಮೇಲೆ ಪಲಾವ್ ಎಲೆ ಮತ್ತು ಲವಂಗ ಮತ್ತು ಒಂದು ಅರ್ಧ ಕರ್ಪೂರ ಇಷ್ಟನ್ನು ನೀವು ಹಾಕ್ಬಿಟ್ಟು ಅಂದರೆ ಅದನ್ನು ಉರಿಸಿ ಆ ಬರುವಂತಹ ಅದರ ಹೊಗೆ ಇದೆಯಲ್ಲ ಮನೆಗೆಲ್ಲ ಹೋದಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅದನ್ನು ಮಾಡಿ. ಇಲ್ಲಾಂದರೆ ಕಾಯಿ ಚಿಪ್ಪನ ನೀವು ಗ್ಯಾಸಲ್ಲಿ ಸುಟ್ಬಿಟ್ಟು ಅದು ಉರಿತಿರುವಾಗ ಪಲಾವ್ ಎಲೆ ಮತ್ತು ಲವಂಗನ ಹಾಕಿ ಕರ್ಪೂರನೂ ಹಾಕ್ಬೋದು. ಇಲ್ಲ ಅಂತಂದರೆ ಪಲಾವ್ ಎಲೆ ಒಂದು ಅರ್ಧ ಕರ್ಪೂರ ಮತ್ತು ಲವಂಗ ಇದನ್ನು ಹಾಕ್ಬಿಟ್ಟು ಪಲಾವ್ ಎಲೆಯಲ್ಲಿ ಅಷ್ಟು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಏನೇ ತೊಂದರೆಗಳಿದ್ರೂ ಸಹಿತ ಹೋಗುತ್ತೆ. ಯಾಕಂದರೆ ಹಬ್ಬ ನಾವು ಮನೆ ಮುಂದೆ ತೋರಣ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಿರ್ತೀವಿ. ಅದು ನಮಗೆ ಒಂಥರ ಕಣ್ಣೇ ಆಗಿರುತ್ತೆ. ನೀವು ನಂಬಲ್ಲ, ಬೆಳಗ್ಗೆನೂ ಒಬ್ಬರು ನಮ್ಮ ಮನೆ ಎದುರುಗಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ, ನಮ್ಮದು ಬಾಡಿಗೆ ಮನೆ ಹಾಕಿದ್ದೀವಿ, ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಎಷ್ಟು ಜನ ಮಂದಿ ಹಬ್ಬ ತುಂಬ ಜೋರಾಗಿ ಮಾಡಿದ್ರ, ಹಬ್ಬ ಹಾಗೆ ಮಾಡಿದ್ರ, ಹೀಗೆ ಮಾಡಿದ್ರ ಅಂತಾರೆ. ನಾವೇ ಅದು ನೀವು ಹಬ್ಬ ತುಂಬ ಚೆನ್ನಾಗಿ ಮಾಡಿ ಈ ಥರ ಎಲ್ಲ ಕಣ್ಗಳು ಬಿದ್ದೆ ಅಂದರೆ ಅದು ಹಾಗೆ ಕಣ್ಣು ದೃಷ್ಟಿಗೆ ಕಲ್ಲೇ ಕರಗತ್ತೆ ಅಂತಾರೆ. ಆದ್ದರಿಂದ ಇದನ್ನು ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನೆ ಹತ್ತಿರದಲ್ಲಿ ಇರೋವಂಥ ದೇವಸ್ಥಾನಗಳಿಗೆ ದೀಪ ಹಚ್ಬಿಟ್ಟು ಎಣ್ಣೆ ದೀಪ ಬತ್ತಿ ಎಲ್ಲ ಒಯ್ದುಬಿಟ್ಟು ಹಚ್ಚಿ ಬನ್ನಿ. 5 ದೀಪ ಆದರೂ ಅಟ್ಲೀಸ್ಟ್. ಈಗ ನಿಮ್ಮ ಮನೆ ಹತ್ರ ಒಂದು ಶಿವನ ದೇವಸ್ಥಾನ ಇತ್ತು, ಸೋಮವಾರ ವಿಶೇಷವಾದ ದಿನ ಅವತ್ತು ಹೋಗಿ ಹಚ್ಚಿ ಬನ್ನಿ. ನಿಮ್ಮ ಮನೆ ಹತ್ರ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇತ್ತು, ಗುರುವಾರ ವಿಶೇಷವಾದ ದಿನ ಹಚ್ಚಿ ಬನ್ನಿ. ಅಥವಾ ನಿಮ್ಮ ಮನೆ ಹತ್ರ ಅಮ್ಮನ ದೇವಸ್ಥಾನ ಇತ್ತು, ವಿಶೇಷವಾದ ದಿನ ಶುಕ್ರವಾರ, ಅಲ್ಲೊಂದು 5 ದೀಪನ ಹಚ್ಚಿ ಬನ್ನಿ. ಅಥವಾ ದೇವರ ದರ್ಶನ ಮಾಡಿ ಬನ್ನಿ. ಆಮೇಲೆ ಶನಿವಾರ ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ ತುಂಬ ವಿಶೇಷವಾಗಿದೆ. ಈ ಥರ ಮರಿಬೇಡಿ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಇಷ್ಟಾದರೂ ಮಾಡಬೇಕು. ತುಂಬ ಬ್ಯುಸಿ ಇದ್ದೀವಿ ಅಂದರೆ ದಿನದಲ್ಲಿ ಒಂದು ಟೈಮ್ ಆದರೂ ಈ ರೀತಿ ಮಾಡಿ. ತುಂಬ ಸುಖ, ಶಾಂತಿ, ನೆಮ್ಮದಿ ಬರುತ್ತೆ. ಹಾಗೆ ದೀಪ ಪ್ರತಿದಿನ ಹೊಸಲಿಗೆ ದೀಪ ಇಡಿ. ಕಾರ್ತಿಕ ಮಾಸ ಫುಲ್ ದೀಪ ಇಡಿ. ಮತ್ತು ಕಾರ್ತಿಕ ಷಷ್ಠಿ ಅಂತ ಬರುತ್ತೆ, ಹಾಗೆ ಏಕಾದಶಿ, ತುಳಸಿ ವಿವಾಹ ಇಂಥ ಟೈಮಲ್ಲಿ ಸ್ವಲ್ಪ ನಾನ್ ವೆಜ್ಜಿಂದ ದೂರ ಆಗಿರಿ. ಭಕ್ತಿ ಕಡೆಗೆ ಗಮನ ಕೊಡಿ. ನೀವು ನಂಬಲ್ಲ, ನಾನು ಟೈಲರು, ನನಗೆ ಆದಷ್ಟು ಟೈಮನ್ನು ದೇವ್ರ ಪೂಜೆಗೆಲ್ಲ ಕೊಡೋದಕ್ಕಾಗಲ್ಲ. ಆದರೆ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ಮಾಡ್ತೀನಿ. ಮತ್ತು ನಾನು ಟೈಲರಿಂಗ್ ಮಾಡುವಾಗ ಲಲಿತಾ ಸಹಸ್ರನಾಮ ಆಗಿರ್ಬೋದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಲಿಂಗಾಷ್ಟಕ ಆಗಿರ್ಬೋದು, ಇದನ್ನೆಲ್ಲದನ್ನು ನಾನು ಕೇಳ್ತಾ ಇರ್ತೀನಿ. ಕೇಳಿ ಅದು ನಾವು ಅದು ಬಿಟ್ಬಿಟ್ಟು ನಾವು ಅಕ್ಕಪಕ್ಕದ ಮನೆಯವ್ರ ವಿಷಯ ಆಗಿರ್ಬೋದು, ಬೇಡದಿರೋ ವಿಷಯ ಬಗ್ಗೆ ಚಿಂತೆ ಮಾಡೋದಾಗಿರ್ಬೋದು, ಈ ಥರ ಮಾಡಿದಾಗ ಸುಮ್ಮನೆ ನಾವು ನಮ್ಮ ಮೈಂಡ್ ಅನ್ನೋದು ಸುಮ್ಮನೆ ಹಾಳಾಗುತ್ತೆ. ಈ ರೀತಿ ಮಾಡಬೇಡಿ. ಇದನ್ನು ನೀವು ಅಟ್ಲೀಸ್ಟ್ ನಿಮಗೆ ಟೈಲರೇ ಆಗಿರಿ ಅಥವಾ ಬೇರೆ ಏನೇನೋ ಕೆಲಸದಲ್ಲಿ ಇದ್ದೀರಾ ಅಂದರೆ ಇದನ್ನೇ ಕೇಳಿದಾಗ ನಿಜವಾಗೂ ಅಷ್ಟು ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆಯೇ ಇನ್ನೂ ಒಂದು, ನಿಮಗೆ ತುಂಬಾ ಆರೋಗ್ಯ ಸರಿ ಇಲ್ಲ, ನಮಗೆ ಇಂಟ್ರೆಸ್ಟೇ ಇಲ್ಲ, ಯಾವ ಕೆಲಸ ಮನೇಲಿ ಅಡುಗೆ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋರು ಕಪ್ಪು ಸಾಸಿವೆನ ತೊಗೊಂಡು 3 ಸಲ ನೀವು ತಲೆಗೆ ನಿವಾಳಿಸ್ಬಿಟ್ಟು 3 ಹಾದಿಲಿ ಹಾಕ್ಬಿಡಿ. ಅದು ನಿಜವಾಗ್ಲೂ ಒಂದು ದೃಷ್ಟಿ ಹೋಗುತ್ತೆ. ಮತ್ತು ಅದು ಮಾಡೋಕ್ಕಾಗಿಲ್ಲ ಅಂದರೆ ಉಪ್ಪನ್ನು, ಬರೀ ಕಲ್ಲುಪ್ಪನ್ನು ತೊಗೊಂಡು ಮೇಲಿಂದ ಕೆಳಗೆ ತನಕ ನಿವಾಳಿಸ್ಬಿಟ್ಟು ಒಂದು ಬೌಲಿಗೆ ನೀರು ಹಾಕಿ ಅದು ಕರಗಿದ್ರ ಮೇಲೆ ಸಿಂಕಲ್ಲಿ ಬಿಡಿ. ಇದು ಸಹ ತುಂಬಾ ಒಂದು ಪಾಸಿಟಿವ್ ಆಗಿರುತ್ತೆ. ಹೇಗಂದರೆ ನಮ್ಮ ಅಜ್ಜಿ, ನಾನು ಚಿಕ್ಕವಳಿರುವಾಗ ಅವರು ಈಗಿಲ್ಲ, ಆದರೆ ಅವರು ದೃಷ್ಟಿ ತೆಗಿತಿದ್ರು. ದೃಷ್ಟಿ ತೆಗೆಯುವಾಗ ಆ ಮಂತ್ರನ ಜೋರಾಗಿ ಹೇಳಲ್ಲ, ನೀವು ಬೇಕಾದರೆ ನೋಡಿ. ದೃಷ್ಟಿ ತೆಗೆಯುವಾಗ ಮಂತ್ರನ ಮನಸ್ಸಲ್ಲೇ ಹೇಳ್ಕೊಳ್ತಾರೆ. ದೊಡ್ಡವ್ರು ಯಾರಾದರೂ ದೃಷ್ಟಿ ತೆಗಿತಾರೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಅದನ್ನು ಮನಸ್ಸಲ್ಲೇ ಹೇಳ್ಕೊಳ್ತಾರೆ. ನಾನು ಚಿಕ್ಕವಳಿರುವಾಗ ಕೇಳಿದೆ, ನೀವು ಯಾಕೆ ಮನಸ್ಸಲ್ಲೇ ಹೇಳ್ಕೊಳ್ತೀರಾ, ಅದನ್ನು ಜೋರಾಗಿ ಹೇಳಿ ಆ ದೃಷ್ಟಿ ಮಂತ್ರನ ಅಂತ ಅಂದೆ. ಇಲ್ಲ, ಅದನ್ನು ಹಾಗೆಲ್ಲ ಹೇಳೋಂಗಿಲ್ಲ. ಅದನ್ನು ಈ ದೀಪಾವಳಿಯಲ್ಲಿ ನೀರು ತುಂಬ ಹಬ್ಬ ಇರುತ್ತಲ್ಲ, ಅವತ್ತು ರಾತ್ರಿ ಇಡೀ ಮಲಗ್ತಾ ಇರಲಿಲ್ಲ ಹಳ್ಳಿಯಲ್ಲಿ. ಅವತ್ತು ಆ ಮಂತ್ರಗಳಂದರೆ ಉಳುಕಿದ್ರೆ, ಈ ಕೈ ಉಳುಕಿದ್ರೆ, ಕಾಲು ಉಳುಕಿದ್ರೆ ಆ ಮಂತ್ರ ಅಂದರೆ ಉಳುಕಿನ ಮಂತ್ರ ತೆಗಿತಾರೆ. ಅಂದರೆ ಉಳುಕು ನಿವಾಳಿಸ್ತಾ ಇರ್ತಾರಲ್ವ, ಅವಾಗೂ ಅಷ್ಟೇ ಅವರು ಮನಸ್ಸಲ್ಲಿ ಹೇಳ್ಕೊಂಡು ಉಳುಕನ್ನು ತೆಗಿತಾ ಇರ್ತಾರೆ. ಆ ಮಂತ್ರ, ದೃಷ್ಟಿ ಮಂತ್ರ ಆಗಿರ್ಬೋದು. ಇನ್ನು ಕೆಲವು ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಿರ್ಲಿಲ್ಲ. ನೀರು ತುಂಬ ಹಬ್ಬದ ದಿವಸ ನಮ್ಮ ಅಜ್ಜಿ, ನೀನು ಎಚ್ಚರಾಗಿರು, ಎದ್ದಿರು ಅವತ್ತು ರಾತ್ರಿ ಇಡೀ, ನಿನಗೆ
ಮಂತ್ರಗಳು ಹೇಳ್ತೀನಿ ಅಂದರೆ ನಾರ್ಮಲ್ ದೃಷ್ಟಿ ತೆಗಿಯೋಕ್ಕೆ ಬರೋವಂಥದ್ದು, ಉಳುಕು ತೆಗಿಯೋಕ್ಕೆ ಬರೋವಂಥದ್ದು, ಆಮೇಲೆ ಈ ಕೆಲವೊಂದು ವಿದ್ಯೆಗಳೆಲ್ಲ ಇದ್ದು ಅವರು ಅದು ಆ ದಿವಸ ಹೇಗಂದರೆ ಒಂದು ಚೆಂಡು ಹೂವಿನ ಗಿಡನ ಅವ್ರು ಮಂತ್ರ ಹೇಳಿ ನೆಟ್ಟಿದ್ರೆ ಅದು ಬೀಳ್ತಂದರೆ ಅವ್ರು ಮಂತ್ರ ಹೇಳಿ ನೆಡ್ತಿರ್ಲಿಲ್ಲ, ಇಡ್ತಿದ್ರು, ಅದು ಬೀಳ್ತಾನೆ ಇರಲಿಲ್ಲ, ಅಲ್ಗಾಡ್ತಿರ್ಲಿಲ್ಲ. ಅದನ್ನೆಲ್ಲ ನಾನು ಚಿಕ್ಕವಳಿದ್ದಾಗ ನೋಡಿದ್ದೆ. ಅದು ನೀರು ತುಂಬ ಹಬ್ಬ ಅಂದರೆ ಈ ಕಡೆ ಎಲ್ಲ ಬೂರೆ ಹಬ್ಬ ಅಂತ ಹೇಳ್ತಾರೆ, ಅಂಥ ದಿವಸ ಕಲಿತಾ ಇದ್ರು. ಹಾಗೆ ಮತ್ತೆ ಹೇಳಿದ್ರು ನನಗೆ, ದೀಪಾವಳಿ ಹಬ್ಬ ಆಗಿದ್ದು ನೆಕ್ಸ್ಟು 5 ದಿನ ಹಬ್ಬ ಮಾಡಿರ್ತೀರಾ, ಒಳ್ಳೊಳ್ಳೆ ಸೀರೆಗಳನ್ನ ಉಟ್ಕೊಂಡಿರ್ತೀರಾ, ಊರಿಂದ ಊರಿಗೆ ಹೋಗಿರ್ತೀರಾ, ನೆಂಟರು ಮನೆ ಹೋಗಿರ್ತೀರ, ನೆಂಟರು ಬಂದಿರ್ತಾರೆ, ತುಂಬ ದೃಷ್ಟಿ ಆಗಿರುತ್ತೆ. ಹಬ್ಬ ಆದ ತಕ್ಷಣ ನಮ್ಮ ಅಜ್ಜಿ ಕರೆದ್ಬಿಟ್ಟು ನಮಗೆ ದೃಷ್ಟಿಯನ್ನು ನಿವಾಳಿಸ್ತಿದ್ರು. ಆಗಿಂದನೂ ಅಷ್ಟೇ ಹಬ್ಬ ಆದ ತಕ್ಷಣ ನಾನು ಆ ರೀತಿ ರೆಮಿಡಿಗಳನ್ನು ಮಾಡ್ಕೊಳ್ತೀನಿ. ನಿನ್ನೆ ಭಾನುವಾರ ಆಗಿತ್ತು, ತುಂಬ ಒಳ್ಳೆ ದಿನ ಆಗಿತ್ತು. ಈ ದೃಷ್ಟಿಗಳನ್ನು ತಕ್ಕೊಳ್ಳೋಕ್ಕೆ ಭಾನುವಾರ ಗುರುವಾರ ತುಂಬಾ ಒಳ್ಳೆಯ ದಿನ. ಯಾವುದೇ ಔಷಧಿ ಮಾಡಿದ್ರೂ ಸಹಿತ ಇವೆರಡು ದಿನ ಬೇಗನೆ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ತುಂಬಾ ಇನ್ನೂ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಒಂದು ಕಾಯಿ ಚಿಪ್ಪನ್ನು ನೀವು ಗ್ಯಾಸಲ್ಲಿ ಫುಲ್ ಅದನ್ನು ಸುಟ್ಕೊಳ್ಳಿ. ಆಮೇಲೆ ಅದನ್ನೊಂದು ಬೌಲಿಗೆ ಹಾಕ್ಕೊಂಡ್ರೆ ಫುಲ್ ಹತ್ತಿ ಉರಿಯುತ್ತೆ. ಅದು ಹುರಿದು ಸ್ವಲ್ಪ ಕೆಂಡ ಆದ ತಕ್ಷಣ ಅದಕ್ಕೆ ನೀವು ಬಿಳಿ ಸಾಸಿವೆ, ಲೋಬಾನ, ಹಾಗೆ ಲವಂಗ, ಹಾಗೆ ಪಲಾವ್ ಎಲೆ ಇದನ್ನು ಹಾಕಿ ಅದರಿಂದ ಆ ಹೊಗೆ ಬರಲಿ. ಆಗ ನಿಮ್ಮ ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಏನೂ ಇಲ್ಲ, ಹಬ್ಬ ಆದ ನಂತರ ಒಂಥರ ಹವಾಮಾನ ಚೇಂಜ್ ಆಗುತ್ತೆ. ಹಬ್ಬದಲ್ಲಿ ಈ ರೀತಿ ಎಲ್ಲ ಕಣ್ಣು ದೃಷ್ಟಿ ಆಗಿರುತ್ತೆ, ಅದೆಲ್ಲದೂ ಸಹಿತ ಕರೆಕ್ಟ್ ಆಗುತ್ತೆ. ಅಟ್ಲೀಸ್ಟ್ ನೀವು ನೋಡಿ, ಹಬ್ಬದಲ್ಲಿ ನೀವು ಬಟ್ಟೆಗಳನ್ನ ತಗೊಂಡಿರ್ತೀರಾ, ಹಾಕ್ಕೊಂಡಿರ್ತೀರಾ, ಯಾರ್ಯಾರು ಕಣ್ಣು ಬಿದ್ದಿರತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ನಮಗೆ ನಾವು ದೃಷ್ಟಿ ಆಗಬಾರ್ದು ಅಂದರೆ ಇದನ್ನೆಲ್ಲ ನಾವು ಮಾಡ್ಕೊಬೇಕು. ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹೇಳ್ತಾ ಹೋಗೋದಲ್ಲ. ಈ ಟಿಪ್ಸು ಅಂದರೆ ಈ ಥರ ನಾನು ಇವತ್ತು ಹೇಳಿರೋವಂಥ ಸಮಸ್ಯೆಗಳು ನಿಮಗೆ ಆಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಟಿಪ್ಸನ್ನು ಸಹ ಫಾಲೋ ಮಾಡಿ, ಮಕ್ಕಳಿಗೆ ದೃಷ್ಟಿ ತೆಗೀರಿ, ಈ ಥರ ಎಲ್ಲ ಮಾಡ್ಕೊಳ್ಳಿ. ಆಗ ನಿಮಗೆ ನಿಜವಾಗ್ಲೂ ಒಂದು ದೀಪಾವಳಿ ಹಬ್ಬ ಆಗಿದ್ದು ನೆಕ್ಸ್ಟು ತುಂಬಾ ಒಂದು ಒಳ್ಳೇದಿರುತ್ತೆ. ಬೇಕಾದ್ರೆ ನೋಡಿ, ಹಬ್ಬ ಆಯಿತು, ಯಾಕೋ ಹುಷಾರೇ ಇಲ್ಲ ಹಬ್ಬ ಆದಾಗಿಂದ. ಹಬ್ಬ ಅಂದರೆ ಹಬ್ಬ ನಾವು ಲಕ್ಷ್ಮೀ ಪೂಜೆ ಎಲ್ಲ ಚೆನ್ನಾಗೇ ಮಾಡಿರ್ತೀವಿ, ನಮ್ಮ ದೇವ್ರ ಒಲುಮೆ ಇರುತ್ತೆ. ಆದರೆ ಈ ಥರ ಒಂದು ಮಾಡ್ಕೊಳ್ಳಿ, ಜನದ ಕಣ್ಣು ಬಿದ್ದಿರುತ್ತಲ್ವ, ಆದರೂ ಸರಿಯಾಗುತ್ತೆ. ಇದೆಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಈ ಮಾಹಿತಿನ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೋಗಿ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು.